ಈಗ ನಿಮ್ಮನ್ನೆಲ್ಲ ಕ್ವಶನ್ ಮಾಡಲು ವಿ ಆರ್ ಗೋಯಿಂಗ್ ಫಾರ್ ಪಬ್ಲಿಕ್ ಕಾಲ್. ಜನರಿಗೆ ಅರ್ಥ ಆಗಬೇಕು, ಜನರಿಗೆ ಎಷ್ಟು ಅರ್ಥ ಆಗಿದೆ, ಏನು ಸಮಸ್ಯೆ ಇದೆ, ಏನು ಪ್ರಶ್ನೆ ಇದೆ ಅನ್ನೋದನ್ನ ಕೇಳೋದಕ್ಕೆ ಬೆಂಗಳೂರಿನಿಂದ ರಾಮಚಂದ್ರ ನಮ್ಮ ಮೊದಲ ಕಾಲರ್ ರೆಡಿ ಇದ್ದಾರೆ. ರಾಮಚಂದ್ರ ಅವರು ನಮಸ್ಕಾರ. ರಾಮಚಂದ್ರ ಅವರು ನಮಸ್ಕಾರ. ಟಿವಿ ಮ್ಯೂಟ್ ಮಾಡಬೇಕು, ಟಿವಿಯಿಂದ ಸ್ವಲ್ಪ ದೂರ ಬಂದು ಮಾತಾಡಿ. ರಾಮಚಂದ್ರ ಅವರೇ ಮಾತಾಡಿ. ಸರ್ ನಮಸ್ತೆ ಶೆಟ್ಟಿ, ಪವರ್ ಟಿವಿ ಧನ್ಯವಾದ. ನಮಸ್ತೆ. ಏನು ಖುಷಿಯಾಗಿದ್ದೀರಾ? ನೀವು ಟ್ಯಾಕ್ಸ್ ಕಟ್ತೀರಾ? ಖುಷಿಯಾಗಿದ್ದೀರಾ? ಸ್ವೀಟ್ ಹಂಚ್ಕೊಂಡ್ರಾ? ರಿಟೈರ್ಡ್ ರೈಲ್ವೆ ಲೈನ್ ಮ್ಯಾನೇಜರ್. ಹಂಗಂದ್ರೆ ನೀವು ಖುಷಿಯಾಗಿದ್ದೀರಿ? ಇಲ್ಲ ಸರ್, ನನಗೆ ಏನಂತಂದ್ರೆ ಇದು ಅಪ್ ಟು 12 lakhs ನೋ ಇನ್ಕಮ್ ಟ್ಯಾಕ್ಸ್ ಅಂತ ಬಂತು. ಆಮೇಲೆ ಕೆಳಗಡೆ ಸ್ಲ್ಯಾಬ್ ತೋರಿಸ್ತಾ ಇದ್ದಾರೆ 0 to 4 lakhs 0, up to that 10%, up to that 15%, up to that 25%. ಈ ಎರಡು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಪ್ರಭಾಕರ್, ಇದಕ್ಕೊಂದು ಆನ್ಸರ್ ಕೊಟ್ಬಿಡಿ ಬಿಫೋರ್ ಯು ಲೀವಿಂಗ್. ಅದಕ್ಕೆ ನಾವು ಒಬ್ರು ಎಕ್ಸ್ಪರ್ಟ್ ಅನ್ನು ಇಟ್ಕೊಂಡ್ಬಿಟ್ಟಿದೀವಿ. ನಿಮ್ಮ ಕ್ವಶನ್ ಈಗ ಅವರು ಆನ್ಸರ್ ಕೊಟ್ಬಿಡ್ತಾರೆ. 12 ಲಕ್ಷ ಇವರು ಎಕ್ಸಾಮ್ಟ್ ಅಂತ ಹೇಳ್ತಾರೆ. ಮತ್ತೆ 0 to 4, 4 to 8, 8 to 12 ಏನ್ ತೋರಿಸ್ತಾ ಇದ್ದಾರೆ? ಹಾಗೆ ಉಳಿತಾ ಅಥವಾ ಅದು ಹಳೇದ? ನಿಮ್ಗೆ ಡಿಸ್ಕಷನ್ಗೆ ವೆಲ್ಕಮ್ ಮಾಡಿಸ್ತಾ. ಚೆನ್ನಪ್ಪ ಅವ್ರು ಇದ್ದೀರಾ? ಲೈನಲ್ಲಿ ಇದ್ದೀರಾ? ನಿಮ್ಗೆ ಡಿಸ್ಕಷನ್ಗೆ ವೆಲ್ಕಮ್ ಮಾಡ್ತಾ. ಸಿ, ಕಾಮನ್ ಪರ್ಸನ್ ಏನು ಕ್ವಶನ್ ಇದೆ ಅಂದ್ರೆ, ಇವರು 12 ಲಕ್ಷದವರೆಗೆ ಏನಿಲ್ಲ ಅಂತ ಹೇಳ್ತಾರೆ. ಸ್ಲ್ಯಾಬ್ ತೋರಿಸುವಾಗ 0 to 4, 4 to 8, 8 to 12 ಎಲ್ಲ ತೋರಿಸ್ತಾರೆ. ಏನದು ಅಂತ ಇಲ್ಲಿ ಏನಲ್ಲ, ಮೊದಲು 2.5 lakhs ತನಕ ಎಕ್ಸಾಮ್ಷನ್, ಆಮೇಲೆ ಟ್ಯಾಕ್ಸ್. ಕರೆಕ್ಟ್. ಇಲ್ಲಿ ಮೊದಲು 7 ಲಕ್ಷ ತನಕ ನಿಮ್ದು ಸೇವಿಂಗ್ಸ್ ಅದು ಇದೆಲ್ಲ ಲೆಕ್ಕಕ್ಕೆ ತಗೊಂಡು 7 lakhs ಅಂತ ಇವರು ಹೇಳ್ತಾ ಇದ್ರು. ಕರೆಕ್ಟ್. ಇವಾಗ ಅದನ್ನೇ ಇವರು 12 ಲಕ್ಷಕ್ಕೆ ಏರಿಸಿದ್ದಾರೆ, ಬಟ್ ಸಬ್ಜೆಕ್ಟ್ ಟು ಯುವರ್ ಸೇವಿಂಗ್ಸ್. ಕರೆಕ್ಟ್. 12 ಲಕ್ಷದವರೆಗೆ ನಿಮ್ಮ ಸೇವಿಂಗ್ಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ. ಇಲ್ಲ. ಫಾರ್ ಎಕ್ಸಾಂಪಲ್, you have option to savings up to 2 lakhs in a specified savings investment scheme, plus interest on housing loan up to 2 lakhs. ಇದೆಲ್ಲ ಸೇರಿದಾಗ ನಿಮಗೆ ಅಪ್ ಟು 12 lakhs ಎಕ್ಸೆಂಪ್ಷನ್ ಅಂತ ಇರೋದು. ಆದ್ರೆ ಸ್ಟ್ರೇಟ್ ಆಗಿ ನಾವು ಅದನ್ನ ಓದುವಾಗ ಇವಾಗಿನ ಇದರಲ್ಲಿ 0 to 4 lakhs nil, 4 to 8 lakhs 5%, 8 to 12 lakhs 10%, 12 lakhs above 15%, 12 to 16 lakhs 15%, 16 to 20 lakhs 20%, 20 to 24 lakhs 25%, and above 24 lakhs 30%. ಇವಾಗ ನಮಗೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಬೈ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ ಫೈನಾನ್ಸ್ ಮಿನಿಸ್ಟರ್. ಓಕೆ, ಅದು ನೆಕ್ಸ್ಟ್ ವೀಕ್ ಅದು ಟೇಬಲ್ ಆಗ್ತದೆ ಲೋಕಸಭೆಯಲ್ಲಿ, ಅಂದ್ರೆ ಫಾರ್ ಡಿಸ್ಕಷನ್. ಓಕೆ, ಸೊ ಅದರಲ್ಲಿ ನಮಗೆ ಕ್ಲಾರಿಟಿ ಬರ್ತದೆ when they are going to clarify all these issues up to 12 lakhs. ಯಾವ ತರ 12 lakhs ಸ್ಪೆಷಲ್ ಇನ್ಕಮ್ ಮತ್ತೆ ಕ್ಯಾಪಿಟಲ್ ಗೈನ್ ಗೆ ಅನ್ವಯ ಆಗಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲ, 12 ಲಕ್ಷ ಕ್ಯಾಪಿಟಲ್ ಗೈನ್ ಅದು ಅದರಲ್ಲಿ ಸೇರೋದಿಲ್ಲ. ಕರೆಕ್ಟ್. ಈ ಕ್ಯಾಪಿಟಲ್ ಗೈನ್ ಸ್ಪೆಷಲ್ ಇನ್ಕಮ್, ಎನಿ ಸ್ಪೆಷಲ್ ಇನ್ಕಮ್ಸ್, it will be separately taxed. Correct. Okay. Yes. ಸರ್ ಎಲ್ಲ ಕಂಡೀಷನ್ಸ್ ಅಪ್ಲೈ ಇರುತ್ತೆ. ಅದು ಯಾವಾಗಲೂ ಇರ್ತಕ್ಕಂಥದ್ದು, ಯಾವುದೇ ಸರ್ಕಾರ ಇರಲಿ ಅದು ಕಂಡೀಷನ್. ಸುಧೀಂದ್ರ ಅವರೇ, ಈಗ ನೀವು ನನಗೆ ಬಂದ ತಕ್ಷಣ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಸುಧೀಂದ್ರ ಅವರೇ, ನಾನು ಹೇಳ್ತಾ ಇದ್ದೀನಿ, ನೀವೀಗ ಫ್ರೀ ಬಿ ಕೊಟ್ಟಿದ್ರಲ್ಲ, ಅದಕ್ಕೂ ಕಂಡೀಷನ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಹಾಕಿಲ್ಲ, ಅವ್ರು ಇಂಪ್ಲಿಮೆಂಟ್ ಮುಂದಿನ ಕಾಲ ಎಲ್ಲರಿಗೂ ಕೊಡ್ತೀವಿ 200 ರೂಪಾಯಿ ಯೂನಿಟ್ಸ್ most of the clarity will get next week. Okay, ಹೌದು, ಮೈನ್ ಪ್ರಿಂಟ್. ಬಟ್ ಈಗ ಪಿಕ್ಚರ್ ಅಭಿ ಬಾಕಿ ಹೈ, ಇನ್ನೂ ಒಂದು ವಾರ ಆದ್ಮೇಲೆ ಇದರ ಡೀಟೇಲ್ಸ್ ಬರುತ್ತೆ. ವಿ ಹ್ಯಾವ್ ಟು ಥಿಂಕ್ ಆಫ್. ಅಲ್ಲ, ಅವ್ರೇನೋ ಪ್ರಾಮಿಸ್ ಮಾಡಿದ್ದಾರೆ, ತುಂಬಾ ರಾಡಿಕಲ್ ಚೇಂಜಸ್ ಆಗುತ್ತಾ ಏನು ಅಂತ ನೋಡ್ಬೇಕು. ಆಗುತ್ತೆ. ಅಟ್ಲೀಸ್ಟ್ 7 ದಿನ ನಾವು ಖುಷಿಯಾಗಿ ಬದುಕುವ ಎಕ್ಸ್ಪೆಕ್ಟೇಷನ್ ಇರಲಿ, ಕನಸಲ್ಲಿ ಇರುವ ನಾವು ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಹೇಳಿ. ಚನ್ನಪ್ಪ ಗೌಡ್ರ ನಮ್ಮ ಜೊತೆಗೆ ಲೈನಲ್ಲಿ ಇದ್ದಾರಾ?
ಚೆನ್ನಪ್ಪಗೌಡ್ರು ಸರ್, ನಾನು ನಿಮ್ಮಿಂದ ಈ ಮೊದಲ ರಿಯಾಕ್ಷನ್ ತಗೊಂಡಿಲ್ಲ, ಡೈರೆಕ್ಟ್ಲಿ ನಾವು ನಿಮ್ಮ ಹತ್ರ ಉತ್ತರಕ್ಕೆ ಹೋದ್ವಿ. ಬಜೆಟ್ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಬಜೆಟ್ ಬಗ್ಗೆ ಹೇಳೋದಂದ್ರೆ ಇದು ಸಾಮಾನ್ಯ ಜನರ ದೃಷ್ಟಿಯಿಂದ ಒಂದು ಬಾರಿ ಒಳ್ಳೆ ಬಜೆಟ್ ಇದು. ಓಕೆ. ಆದ್ರೆ ಇಂಡಸ್ಟ್ರಿ ಅಂದ್ರೆ ಕೆಪೆಕ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ನಿರಾಶಾದಾಯಕ ಆಗಿದೆ. ಅದ್ರ ಬಗ್ಗೆ ಏನು ಇವರು ಅಷ್ಟು ತಗೊಂಡಿಲ್ಲ. ಅದಕ್ಕೋಸ್ಕರ ಕ್ಯಾಪಿಟಲ್ ಮಾರ್ಕೆಟ್ಗೆ ಇದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತದೆ. ಓಕೆ. ಮತ್ತೆ ಉಳಿದಂತ ವಿಚಾರಗಳು ಬಜೆಟ್ ನಲ್ಲಿ ಇನ್ಕ್ಲೂಡ್ ಆಮೇಲೆ TDS ಆನ್ ರೆಂಟ್ 20,000 ತಿಂಗಳಿಗೆ ಅವ್ರು ಆಲ್ಮೋಸ್ಟ್ ಒಂದು 50,000 ತನಕ ರೆಂಟ್ ಮೇಲೆ TDS ಕಟ್ ಮಾಡಬೇಕಾಗಿಲ್ಲ ತಿಂಗಳಿಗೆ. ಅಂದ್ರೆ ಒಟ್ಟು ವಾರ್ಷಿಕ 6 ಲಕ್ಷ ಅಲ್ಲಿ ತನಕ ನಾವು TDS ಕಟ್ ಮಾಡಬೇಕಾಗಿಲ್ಲ. ಅದೊಂದು ಒಳ್ಳೆ ಇದು, ಬಿಗ್ ಬೂಸ್ಟ್. ಆಮೇಲೆ ಸೀನಿಯರ್ ಸಿಟಿಜನ್ಗೆ TDS 50,000 ಇತ್ತು ಮೊದಲು, ಇವಾಗ 1 ಲಕ್ಷಕ್ಕೆ ಏರಿಸಿದ್ದಾರೆ. ಅಲ್ಲಿ ತನಕ TDS ಬ್ಯಾಂಕ್ಗಳು ಕಟ್ ಮಾಡಬೇಕಾಗಿಲ್ಲ. ಕರೆಕ್ಟ್. ಓಕೆ. ಆಮೇಲೆ ಇನ್ನೊಂದು ಇದಂದ್ರೆ TCS, ಈ ಎಜುಕೇಶನ್ ಪರ್ಪಸ್ ಗೆ ನಾವು ಈಗ ಲೋನ್ ಎಲ್ಲ ತಗೊಳ್ತೀವಲ್ಲ, ಅಂದ್ರೆ ಇದು ಟ್ರಾನ್ಸ್ಫರ್ ಮಾಡ್ತೀವಲ್ಲ ಅಬ್ರಾಡ್ಗೆ, ಅದ್ರ ಮೇಲೆ ಈಗ TDS ರಿಮೂವ್ ಮಾಡಿದ್ದಾರೆ. ಮೊದಲು ಬ್ಯಾಂಕ್ ಇಂದ ಲೋನ್ ತಗೊಂಡು ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಬೇರೆ ಫಾರಿನ್ ಯೂನಿವರ್ಸಿಟಿಗೆಲ್ಲ, ಅದು ದೇ ಹ್ಯಾವ್ ರಿಮೂವ್ಡ್. ಇನ್ನೊಂದು ಒಳ್ಳೆ ಇದೆ ಅಂದ್ರೆ 4 ವರ್ಷ ತನಕ ಯಾರು ರಿಟರ್ನ್ಸ್ ಫೈಲ್ ಮಾಡಿಲ್ಲ ಪ್ರೀವಿಯಸ್, ಅದೊಂದು ಒಳ್ಳೆ ಅವಕಾಶ ಈಗ ಫೈಲ್ ಮಾಡಕ್ಕೆ. ಮೊದಲು 2 ವರ್ಷ ಇತ್ತು ಅಪ್ಡೇಟೆಡ್ ರಿಟರ್ನ್ಸ್ ಅಂತ ಹೇಳಿ, ಇವಾಗ for the last 4 years you can file the returns. ಅದು ಒಂದು ಒಳ್ಳೆ, ತುಂಬಾ ಜನ ರಿಟರ್ನ್ಸ್ ಪೆಂಡಿಂಗ್ ಇರ್ತದೆ, ಅಂತವರಿಗೆಲ್ಲ ಒಂದು ಒಳ್ಳೆ ಅವಕಾಶ. ಸ್ಯಾಲರಿ ಸ್ಲ್ಯಾಬ್ 12.75 ಇದ್ದವರಿಗೆ ಎಕ್ಸಾಮ್ಟೆಡ್ ಆಗಲ್ವಾ? ಹೌದು, ಅವರು ಕೂಡ ರಿಟರ್ನ್ಸ್ ಫೈಲ್ ಮಾಡಬಹುದು. ಈಗ 12 ಲಕ್ಷ ಪ್ಲಸ್ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಚೆನ್ನಪ್ಪಗೌಡ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ, ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಮುಂದಿನ ಕಾಲರ್ ಶರತ್ ಇದ್ದಾರೆ ಬೆಂಗಳೂರಿಂದ. ಶರತ್ ಅವರು ನಮಸ್ಕಾರ. ನಮಸ್ಕಾರ. ನಂದು ಕ್ವಶನ್ ತುಂಬಾ ಸಿಂಪಲ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್. ಹೇಳಿ. ಏನಂದ್ರೆ ಇವಾಗ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಅಂತ ಎಲ್ಲ ಕೊಟ್ರಲ್ಲ, ಇವಾಗ ನಮ್ ಇಂಡಿಯಾ ದೇಶ ಅಂತ ನೋಡಿದ್ರೆ ಟ್ಯಾಕ್ಸ್ ಕಟ್ಟೋರಿಂದಾನೇ ಇಷ್ಟು ಮುಂದೆ ಬಂದಿದೀವಿ, ಭಾರತ ಅನ್ನೋ ದೇಶ. ಇವಾಗ ಸುಮಾರು ಸ್ಟೇಟ್ ಗಳಲ್ಲಿ ಎಷ್ಟೊಂದು ಫ್ರೀ ಬೀಸು ಅದು ಇದೆಲ್ಲ ಕೊಟ್ಬಿಟ್ರು, ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಬರೀ ಇವತ್ತಿನ ಪರಿಸ್ಥಿತಿ ಪೊಲಿಟಿಕಲ್ ಆಗೋ ಅಪೊಲಿಟಿಕಲ್ ಆಗೋ ನೋಡ್ತಾ ಇದೀವಿ. ಅಫ್ಕೋರ್ಸ್ ನಾನು ಐ ಆಮ್ ಎ ಟ್ಯಾಕ್ಸ್ ಪೇಯರ್ ಅಂಡ್ ಐ ರಿಯಲಿ ಲವ್ ಟು ಪೇ ದ ಟ್ಯಾಕ್ಸ್ ಇನ್ಕ್ಲೂಡಿಂಗ್ GST ಕಟ್ತೀನಿ ನಾನು. ಸೊ ಹಿಂಗೆ ಎಲ್ಲಿ ಹೋಗ್ತೀವಿ ನಾವು ಅಂತ. ಫಾರ್ ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್, ಇವಾಗ ಫ್ರಾನ್ಸ್, ಬೆಲ್ಜಿಯಂ, ಇಟಲಿ ಅವ್ರನ್ನೆಲ್ಲ ನೋಡಿದ್ರೆ ತುಂಬಾ ವರ್ಷದಿಂದ ಎಲ್ಲಾರ್ಗು ನಿಮ್ಗೆ ದುಡ್ಡಿಲ್ವಾ, ಬನ್ನಿ 300 pounds, 400 pounds, 500 pounds ತಿಂಗಳಿಗೆ ವಾರಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗೋರು. ಇವಾಗ ಆಲ್ಮೋಸ್ಟ್ ಅವ್ರ ಪಾರ್ಲಿಮೆಂಟ್ ಅಲ್ಲಿ ನಮ್ ಇಂಡಿಯಾ ನೋಡಿ ನಗೋರು 3 hour ದಿನಕ್ಕೆ ಎಲೆಕ್ಟ್ರಿಸಿಟಿ ಆಫ್ ಮಾಡೋರು ಅವ್ರ ಪಾರ್ಲಿಮೆಂಟ್ ಗಳಲ್ಲಿ. ಅವರು ಆ ತರ ಸ್ಥಿತಿಗೆ ಬಂತು. ನಾವು ಎಲ್ಲರೂ ಆ ಜಾಗ ಕಡೆ ನಾವು ಹೆಜ್ಜೆ ಇಟ್ಬಿಟ್ಟಿದೀವ ಸ್ಟ್ರಾಂಗ್ ಆಗಿ ಅನ್ನೋದು ಒಂದು ಭಯ ಆಗ್ತದೆ. ಆಕ್ಚುಲಿ ದೋ ಐ ಆಮ್ ಎ ಟ್ಯಾಕ್ಸ್ ಪೇಯರ್, ಬಟ್ ಅದೇ ನಾವು ನಮ್ದು ಆಲ್ ಆಫ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ಟ್ಯಾಕ್ಸ್ ಪೇಯರ್ಸ್ ಒಂದು ಕೂಡ ಬಂದಿರೋದ್ರಿಂದ ಇಷ್ಟು ಮುಂದೆ ಬಂದಿದೀವಿ ನಾವು ದೇಶ ಅಂತ. ಸೊ ವೇರ್ ಆರ್ ವಿ ಹೆಟಿಂಗ್? ನಮ್ಗೆ ಬೇರೆ ಎಲ್ಲಾರು ಪ್ರಶ್ನೆ ಕೇಳ್ದಂಗೆ ಈ 12 lakhs ವರ್ಗೂ ಇನ್ನೂ ಅದು ಕ್ಲಾರಿಟಿ ಬರ್ತಾ ಇಲ್ಲ. ನಮ್ ತಂದೆನೂ ಅದೇ ಫೋನ್ ಮಾಡಿ ಕೇಳು ಅಂತ ತಿಳಿಸ್ತಾ ಇದ್ರು, ಅದೊಂದು. ಸೊ ಹಿಂಗೆ ಐ ಮೀನ್ ಹೌ ವಿಲ್ ದ ಫೈನಾನ್ಸ್ ಮಿನಿಸ್ಟ್ರಿ ಆರ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ದ ಕಂಟ್ರಿ ಇವನ್ ಥಿಂಕ್ ಆನ್ ದೀಸ್ ಲೈನ್ಸ್ ಅನ್ನೋದು ಕ್ವಶನ್ ಗಿಂತ ನನಗೆ ಭಯ ಜಾಸ್ತಿ ಆಗಿದೆ ಈಗ. ಸರ್ ಹೇಳಿ. 12.5 lakh ಅನ್ನೋದು 12 lakh ಅನ್ನೋದು ಬಂದು ಹೆಡ್ಲೈನ್ ನಂಬರ್ಸ್ ಅಷ್ಟೇ ಸರ್. ಹಾಗಂತಬಿಟ್ಟು ಫ್ಲ್ಯಾಟು ಏನು ಬ್ಲಾಟೆಂಡಾಗಿ ಆಗೇನು ಹೇಳಿಲ್ಲ ಅವ್ರು ನಿಮಗೆ, ನೋ ಝೀರೋ ಟ್ಯಾಕ್ಸ್ ಅಂತ ಹೇಳಿಲ್ಲ. ಸಬ್ಜೆಕ್ಟು ಕಂಡೀಷನ್ಸ್ ಇರುತ್ತೆ. ಕೆಲವು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬರುತ್ತೆ, ಕೆಲವು ಕಡೆ ಅದು ಸಬ್ಜೆಕ್ಟು ಸರ್ಟನ್ ಕಂಡೀಷನ್ಸು, ಅದನ್ನ ಬಂದು ಫೈನ್ ಪ್ರಿಂಟ್ ತೆಗೆದು ನೋಡಬೇಕಾಗಿ ಬರುತ್ತೆ. ಇನ್ನೊಂದು ಸರ್ಚಾರ್ಜ್ ಬಗ್ಗೆ ಆಗಲಿ ಸೆಸ್ ಬಗ್ಗೆ ಆಗಲಿ ಅವ್ರು ಟಚೇ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಸಮ್ ಎಕ್ಸ್ಟೆಂಟು ರೆವಿನ್ಯೂ ಪಾಯಿಂಟ್ ಆಫ್ ವ್ಯೂ ಅಂತ ಏನು ಏಟು ಬೀಳುತ್ತೋ ಅದನ್ನು ಒಂದು ಸಮ್ ಎಕ್ಸ್ಟೆಂಟ್ ಅದನ್ನು ಅವಾಯ್ಡ್ ಮಾಡಿದ್ದಾರೆ. GSTನಲ್ಲಿ ನನಗೆ ಗೊತ್ತಿದ್ದಂಗೆ ಇನ್ನೇನು ಅವ್ರು ಟಿಂಕ್ರಿಂಗ್ ಮಾಡೋಕ್ಕೆ ಹೋಗೋದಿಲ್ಲ ನನ್ನ ಪ್ರಕಾರ. ಯಾಕೆ ಇಲ್ಲಿ ಕೊಟ್ಟಿರೋ ಇದನ್ನು ಅಲ್ಲಿ ಸೆಟಪ್ ಮಾಡೋದಕ್ಕೋಸ್ಕರ GSTನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ದಟ್ ವಿಲ್ ರಿಮೈನ್ ಸೇಮ್ ಲಾರ್ಜ್ಲಿ ಹಾಗೆ ಕಂಟಿನ್ಯೂ ಮಾಡ್ತಾರೆ ಅಂತ ನಾನೊಂದು ಇದು. ಅವ್ರು ಹೇಳಿದ ಪ್ರಕಾರ ಎಕನಾಮಿಗೆ ಅದನ್ನ ಅವರು ಅದನ್ನು ಟ್ಯಾಕ್ಸ್ ರೆವಿನ್ಯೂ ಇದು ಮಾಡ್ಕೊತಾರೆ. ಈಗ UPA ಸರ್ಕಾರ ಬಂದ ಮೇಲೆ ರೈಲ್ವೆ ಬಜೆಟ್ ಅನ್ನು ಕ್ಯಾನ್ಸಲ್ ಮಾಡಿ ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ದಿ ಸೆಂಟ್ರಲ್ ಬಜೆಟ್.
ಅದರ ಬಗ್ಗೆ ಅಟ್ಲೀಸ್ಟ್ ಒಂದು 5 minutes 10 minutes ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಇಂಟ್ರೆಸ್ಟ್ ಅಮಾಂಗ್ ದ ಕಾಮನ್ ಪೀಪಲ್. ಸಿ ರೈಲ್ವೇಸ್ದು ಭಾಳ ಹಿಂದೆ ಇಡೀ ಬಡ್ಜೆಟ್ ಆಗ್ತಾ ಇತ್ತು, ಅದನ್ನ ಇವರು ತೆಗೆದಾಕಿದ್ಮೇಲೆ ಅಟ್ಲೀಸ್ಟ್ ದೇ ಶುಡ್ ವಿ ಆರ್ ಇನ್ ಡಿಜಿಟಲ್ ಇಂಡಿಯಾ, ಕಾಪಿ ಬರುತ್ತೆ ಓದ್ಕೊಳ್ಳಿ. ಓದ್ಕೊಳ್ಳಿ ಅಂತ. ಅಲ್ಲ ನೀವು ಶರತ್ ಅಲ್ಲ ಎಲ್ಲ ಡಿಜಿಟಲ್ ಬರುತ್ತೆ ಎಲ್ಲ. ರಾಮಕೃಷ್ಣ ಸರ್, ಶರತ್ ಅವ್ರ ಪ್ರಶ್ನೆ ನಾನು ಟಚ್ ಮಾಡೋದಾದ್ರೆ ಅವ್ರು ಹೇಳ್ತಾರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ದೇಶ ಮುಂದೆ ಬರೋದಕ್ಕೆ ಅದೇ ಕಾರಣ. ಆದ್ರೆ ಫ್ರೀ ಬೀಸು ಅನ್ನೋ ಹೆಸರಿನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಕೊಟ್ಟು ಒಂದು ದಿನ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಮೊಬೈಲ್ ಟಾರ್ಚ್ ಅಲ್ಲಿ ಪೇಪರ್ ಓದುವಂತ ಪರಿಸ್ಥಿತಿ ಬರುತ್ತೆ. ಎಲ್ಲ ಹೋಗ್ತಾ ಇದೀವಿ ನಾವು ಈ ರೀತಿ ಫ್ರೀ ಬೀಸ್ ಗಳನ್ನ ಕೊಟ್ಕೊಂಡೆ ನಾವು ಟ್ಯಾಕ್ಸ್ ಪೇ ಮಾಡೋದನ್ನ ದೇಶದ ಉದ್ಧಾರಕ್ಕೆ ಬಿಟ್ಟು ಬೇರೆದಕ್ಕೆ ಬಳಸ್ಕೊಂಡ್ರೆ ವೇರ್ ಆರ್ ವಿ ಹೆಡ್ಡಿಂಗ್ ಅನ್ನೋದು ಅವರ ಪ್ರಶ್ನೆ. ಅಲ್ಲ ಫ್ರೀ ಬೀಸ್ ಬಗ್ಗೆ ನಾನಂತೂ ಐ ಡೋಂಟ್ ಅಕ್ಸೆಪ್ಟ್ ಇಟ್ ಅಟ್ ಆಲ್. ಫ್ರೀ ಬೀಸ್ ಕೊಡೋದಾದರೂ ಕೂಡ ಇಟ್ ಶುಡ್ ಬಿ ಕಂಡೀಷನಲ್ ಆನ್ ದ ಪಾರ್ಟೀಸ್ ಕನ್ಸರ್ನ್ ಫಂಡಿಂಗ್ ಇಟ್. ಈಗ ಅದು ಬೆನಿಫಿಟ್ ಯಾರಿಗೆ ಹೋಗುತ್ತೆ? ಕನ್ಸರ್ನ್ ಪಾರ್ಟಿಗೆ ತಾನೆ. ಈಗ ಕಾಂಗ್ರೆಸ್ ಪಕ್ಷ ಆಗಲಿ BJP ಪಕ್ಷ ಆಗಲಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೊಂದು ಜವಾಬ್ದಾರಿ ಇರಬೇಕು. ನೀವು ಪಾರ್ಟಿಯಿಂದ ರೇಸ್ ಮಾಡಿ ಕೊಡಿ. ಅದು ನೀವು ಸರ್ಕಾರಿ ಖಜಾನೆಗೆ ಕೈ ಹಾಕ್ಬಿಟ್ಟು ನೀವು ಕೊಡೋದಕ್ಕೆ ನೀವೇ ಬೇಕಾ? ಎಲೆಕ್ಟ್ರಾಲ್ ಫಂಡ್ ತರ ಆಗ್ಬಿಟ್ರೆ, ಯಾರೋ ಎಲೆಕ್ಟ್ರಾಲ್ ಫಂಡ್ ತರ ಆಗ್ಬಿಟ್ರೆ, ಸೊ ಅದನ್ನ ಜವಾಬ್ದಾರಿನ ಪಕ್ಷಗಳಿಗೆ ವಹಿಸ್ಬೇಕು. ನಾನು ಒಂದು ಫ್ರೀಬೀಸ್ ಏನ್ ಸರ್ ಒಪ್ತೀರಾ? ಫ್ರೀಬೀಸ್ ಅನ್ನೋತಕ್ಕಂಥದ್ದು ಏನು ಅಂತಂದ್ರೆ, ಫ್ರೀಬೀಸ್ ನ ಯಾವಾಗ ಯುಟಿಲೈಸೇಷನ್ಗೆ ಉಪಯೋಗಿಸ್ತೀವಿ ಆವಾಗ ಅದು ಒಳ್ಳೇದು. ಉದಾಹರಣೆಗೆ ಇವತ್ತು ಕರ್ನಾಟಕದಲ್ಲಿ ಲೆಟ್ಸ್ ಅಸ್ಯೂಮ್ ದಟ್ 6 crore ಜನ ಇದ್ದಾರೆ. ಆಮೇಲೆ ಹೌಸ್ ಹೋಲ್ಡ್ಸ್ ಏನಿದೆ ಆಲ್ಮೋಸ್ಟ್ 4 crores, ಸಾರಿ 1 crore 70 lakhs ಹೌಸ್ ಹೋಲ್ಡ್ಸ್ ಇದೆ. ಅದರಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ ಸರ್. ಅದರಲ್ಲಿ ಬಡತನ ರೇಖೆಗಿಂತ ಕಡಿಮೆ ಯಾರಿದ್ದಾರೆ, ಯಾರಿಗೆ ನಾವು ಮಿನಿಮಮ್ ವೇಜಸ್ ಏನಿದೆ ಅದು 18,000ಗಿಂತ ಪರ್ ಮಂತ್ ಕಡಿಮೆ ಇದೆ ಯಾವ ಕುಟುಂಬಕ್ಕೆ, ಅಂತಹ ಕುಟುಂಬಗಳಿಗೆ ನೀವು ಫ್ರೀ ಬೀಸ್ ಕೊಟ್ಟಾಗ ಅದು ಎಕಾನಮಿಗೆ ಬೂಸ್ಟ್ ಆಗ್ತದೆ. ಅದು ನೀವೇನ್ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರದವರು ವೋಟ್ ಹೊಡಿಬೇಕು ಅಂತ ಹೇಳಿ 1,20,20 ಲಕ್ಷ ಜನಕ್ಕೆ ಕೊಟ್ಬಿಡ್ತೀವಿ ಅಂದ್ರೆ ರಿಯಾಲಿಟಿನಲ್ಲಿ ಕೊಡ್ತಿರ್ತಕ್ಕಂಥದ್ದು ಕೇವಲ 33 ಲಕ್ಷ ಜನಕ್ಕೆ ಹೋಗ್ತಾ ಇದೆ. ಅಲ್ಲ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಅನ್ಕೊಂಡು ಬಿಡ್ತಾ ಇಲ್ವೇ? ಮುಂಚೆನೆ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಈ ಫೇಕ್ ಹುಸಿ ಭಾವನೆಗಳು ಜನಕ್ಕೆ ಬರ್ತಿಲ್ಲ. ಕೊಡಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಒಂದ್ ನಿಮಿಷ ಸುಧೀಂದ್ರ ಅವರೇ, ಏನ್ ಮಾಡ್ತಾ ಇದ್ದಾರೆ? ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಎಲೆಕ್ಟ್ರಿಸಿಟಿನಲ್ಲಿ ಇವತ್ತೇನಾಯ್ತು, ನಾನೊಬ್ಬ ರೈತಾಪಿ ಕುಟುಂಬದಿಂದ ಬರ್ತಾ ಇದ್ದೀನಿ. ನನ್ನ ಮನೆ ಮತ್ತು ನನ್ನ ದಂತಕೊಟ್ಟಿಗೆ 2 ಮೀಟರ್ ಹಾಕೊಳ್ಳಿ ಅಂತಂದ್ರು. ಯಾವಾಗ 20 ವರ್ಷದಿಂದ ನಾವು ಹಾಕೊಂಡ್ವಿ. ಇವತ್ತು ನನ್ನ ಮನೆಗೆ ಮತ್ತು ನನ್ನ ದಂತಕೊಟ್ಟಿಗೆ 2 ಸೇರಿಸಿ ನಂಗೆ ಮುಂಚೆ ಎಷ್ಟು ಬರ್ತಿತ್ತು, 250 ರೂಪಾಯಿ ಬರ್ತಾ ಇತ್ತು ಬಿಲ್ಲು. ಇವತ್ತೇನಾಯ್ತು ಅಂದ್ರೆ ನನ್ನ ಮನೆಗೆ 53 ಯೂನಿಟ್ ಫ್ರೀ ಕೊಟ್ಟರು. 53 ಯೂನಿಟ್ಗಿಂತ ಕಡಿಮೆ ಇರಲಿ, ಆದ್ರೆ ನನ್ನ ದಂತಕೊಟ್ಟಿಗೆ ಏನಾಯ್ತು ಗೊತ್ತಾ, 3 ರೂಪಾಯಿ 70 ಪೈಸೆ ಬರ್ತಿತ್ತಲ್ಲ, ಇವತ್ತು 7 ರೂಪಾಯಿ 80 ಪೈಸೆ ಕಟ್ತಾ ಇದೀವಿ. ಅಂದ್ರೆ ಎಷ್ಟಾಯ್ತು ಗೊತ್ತಾ, ಇವತ್ತು 300 ರೂಪಾಯಿ 320 ರೂಪಾಯಿ ಕಟ್ತಾ ಇದೀವಿ. ಎಲ್ಲಿ ಕೊಟ್ರಪ್ಪ ಫ್ರೀ? ಎಲ್ಲಿ ಕೊಟ್ರಿ ಫ್ರೀ? ಆಯ್ತಾ? ಬಂದೆ ಆಯ್ತು ಆಯ್ತು. ಇವತ್ತು ಒಂದು ರೇಟ್ ಜಾಸ್ತಿ ಮಾಡ್ಬಿಡ್ರಿ. ಪ್ರೋತ್ಸಾಹನ ಕೊಟ್ಟಿಲ್ಲ. ಇನ್ನೊಂದೊಂದು ಪಾಯಿಂಟ್ ಅವಶ್ಯಕತೆ ಇಲ್ಲ. ನಿಂಗೂ ಫ್ರೀ, ಕಾಕಾ ಪಟೇಲ್ ನಿಂಗೂ ಫ್ರೀ, ರತ್ನಮ್ಮ ನಿಂಗೂ ಫ್ರೀ, ನಂಗೂ ಫ್ರೀ. ಅಕ್ಕಿನ 10 ರೂಪಾಯಿ ಅಕ್ಕಿ 10 kg ಕೊಡ್ತೀನಿ ಅಂದ್ರು. ಮೋದಿ ಒಂದು ಅಕ್ಕಿನ ಲೇಬಲ್ ಹಾಕ್ಬಿಟ್ಟು ಕೊಡ್ತೀನಿ ಅಂದ್ರೆ ಜನಕ್ಕೇನ್ ಗೊತ್ತಾಗಲ್ಲ. ಓಲೆ ಅದು ಬಿಟ್ಬಿಡಿ, ಲೇಬಲ್ ಹಾಕಿ ಕೊಡಿ. ನೀವು ಅಕ್ಕಿಯೇ ಕೊಟ್ಟಿಲ್ಲ, ದುಡ್ಡು $5 kg ಅಣ್ಣ. ಆಮೇಲೆ ನಾವು 880 ರೂಪಾಯಿ ಕೊಡ್ತೀವಿ. ಅದು ಬರ್ತಾರೆ. ನಮ್ದೆಲ್ಲ ಆಸೆ ಏನಂದ್ರೆ, ಈಗ ಇವತ್ತಿನ ಸೆಲೆಬ್ರೇಷನ್ ಒಂದು ವಾರ ಬಿಟ್ಟು ಕಡಿಮೆ ಆಗದಿರ್ಲಿ ಅಂತ. ಖಂಡಿತವಾಗ್ಲೂ ಆಗಲ್ಲ, ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ಒಂದು ಕ್ಲಾರಿಟಿ ಮಾಡ್ತೀನಿ. ಇವತ್ತು ಏನು ಪ್ರಪೋಸ್ ಮಾಡಿದ್ರೆ ಪ್ರಪೋಸಲ್ ಆಗೇ ಇರುತ್ತೆ. ದಟ್ ವಿಲ್ ಬಿಕಮ್ ಪಾರ್ಟ್ ಆಫ್ ದ ನ್ಯೂ ಬಿಲ್ ಅಷ್ಟೇ. ಅಲ್ಲೇನು ನಿಮಗೆ ಚೇಂಜಸ್ ಆಗೋದಿಲ್ಲ. ಕಂಡೀಷನ್ ನೋಡಿ, ಕಂಡೀಷನ್ ನಾನು ಇನ್ವೆಸ್ಟ್ ಮಾಡುವ ಸ್ಥಿತಿಯಲ್ಲೇ ಇರದ ಪ್ಲೇಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಇವತ್ತು ಏನು ಪ್ರಪೋಸ್ ಮಾಡಿದ್ರೋ ಅದು ಆಗೇ ಇರುತ್ತೆ. ನೀವು ಎಕ್ಸಾಮ್ಷನ್ಸ್ ಯಾವುದಕ್ಕೆಲ್ಲ ಇನ್ಕ್ಲೂಡ್ ಮಾಡಿದ್ರಿ, ಆ 12 lakhs ಅಲ್ಲಿ ಯಾವುದನ್ನೆಲ್ಲ ನನಗೆ ಕೊಟ್ಟಿದ್ದೀರಿ ಅಂತ ಡಿಟೇಲ್ ಬರುವವರೆಗೆ ಎಸ್
ನಾವು ಆ ಆಶಾಭಾವನೆಯಲ್ಲಿ ಒಂದು 7 ದಿನ ಕಳೆಯುವ ಚೆನ್ನಾಗಿರುವ ಸರ್ ಹಂಗಲ್ಲ ಈಗ ಪ್ರಭಾಕರ್ ಸರ್ಗೆ ರಾಕೇಶ್ ಒಂದ್ ನಿಮಿಷ ಸಂಬಳ ನೀವು 1 ಲಕ್ಷ ಬರ್ತಿದ್ರೆ ಯಾವ್ದೋ ಏನು ಪ್ರಾಬ್ಲಮ್ ಇಲ್ಲ. breakup ನ ತೋರ್ಸಿ ಪ್ರಭಾಕರ್ ಸರ್ಗೆ ಬರ್ಬೋದಾಗಿತ್ತು. 6 ಲಕ್ಷ ರೆಂಟಲ್ ಇನ್ಕಮ್ 6 ಲಕ್ಷ ರೆಂಟಲ್ ಇನ್ಕಮ್ 1 ಲಕ್ಷ ಇಟ್ಕೊಂಡ್ರೆ ನಾನು ನಿಮ್ಗೆಲ್ಲರಿಗೂ ಒಂದು ಮಾತು ಕೇಳ್ತೀನಿ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ನೇಷನ್ ಈಸ್ ನಾಟ್ ಜಸ್ಟ್ ಎ ಸಾಯಿಲ್, ಇಟ್ಸ್ ಪೀಪಲ್ ಅಂತ. ಖಾಲಿ ಮಣ್ಣಲ್ಲ, ಇದು ಸಾಮಾನ್ಯ ಜನರು ಅಂತ ಹೇಳಿದ್ರೆ, ನಮಗೆ ಸಾಮಾನ್ಯ ಜನರಿಗೆ 7 ದಿನ ಖುಷಿಯಾಗಿ ಬದುಕಲಿಕ್ಕೂ ಬಿಡಲ್ಲ ಅಂತ ಏನಾದ್ರು ಇದೆನಾ? ಲೆಟ್ ಅಸ್ ಲೀವ್ ಫಾರ್ 7 days happily. Something more happier moments. Correct? ಯಾವಾಗ್ಲೂ ನಿರಾಶಾದಾಯಕ ನಮ್ಮನ್ನ ನಾವೇ ಬೇಜಾರು ಮಾಡ್ತೀವಿ. ಇವತ್ತು ಲೈಕ್ ರಾಮಕೃಷ್ಣ ಸರ್ said, it may be a gimmick, it may be a master stroke, but it is given some smile in a common people face. Let us celebrate it for some more day. ಎಸ್ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳಲೇಬೇಕು, ಯಾಕಂದ್ರೆ ಸಮಯ ನಾನು ಮೀರಿದೆ. ಸುಧೀಂದ್ರ ಅವರೇ ಥ್ಯಾಂಕ್ ಯು, ರಾಮಕೃಷ್ಣ ಉಪಾಧ್ಯಾಯ ಅವರೇ ಥ್ಯಾಂಕ್ ಯು, ಪ್ರಭಾಕರ್ ಸರ್ ಥ್ಯಾಂಕ್ ಯು, ಮತ್ತು ಅಶೋಕ್ ಗೌಡ್ರೆ ಥ್ಯಾಂಕ್ ಯು ಸೋ ಮಚ್. ರಾಕೇಶ್ ಸರ್, ಫೈನಲ್ ನಿಮ್ಮ ಕಮೆಂಟ್ ಒಂದು ಕೇಳ್ಬಿಡ್ತೀನಿ ಸರ್. ಫೈನಲಿ ಐ ಗಿವ್ ಯು 30 seconds. ಏನ್ ಹೇಳ್ತೀರಿ ಸರ್? ಸಿ ಫಾರ್ ಮೀ ಇದು ಕೊರೋನಾ ಟೈಮಲ್ಲಿ ಮಾಡಿದಂತಹ ದೀಪ ಬೆಳಗುವುದು ಅಥವಾ ಗಂಟೆ ಬಾರಿಸಿದಾಗೆ ಆಗದೇ ಇರಲಿ. ಲೆಟ್ ದಿಸ್ ಬಜೆಟ್ ರೀಚ್ ಟು ಎ ಕಾಮನ್ ಪರ್ಸನ್. ಈ ಸೆಲೆಬ್ರೇಷನ್ ಲೆಟ್ ದಟ್ ಕಂಟಿನ್ಯೂ. ಇದು ದಶಕಗಳಿಂದ ಬೇಡಿಕೆ ಇದ್ದಂತಹ ಒಂದು ಬೇಡಿಕೆ. ಜನಸಾಮಾನ್ಯ, ನಾನು ದೇಶ ಕಟ್ತಾ ಇದ್ದೀನಿ, ನನ್ನಿಂದಾಗಿಯೇ ದೇಶ, ಈವನ್ ನೋಡಿದರೆ ಕಾರ್ಪೊರೇಟ್ ಟ್ಯಾಕ್ಸ್ಗಿಂತ ಇಂಡಿವಿಜುವಲ್ ಟ್ಯಾಕ್ಸಿಂದ ದೇಶ ನಡೀತಾ ಇದೆ ಅನ್ನೋದು ಅಂಕಿಅಂಶಗಳಿಂದ ಪ್ರೂವ್ ಆಗಿದೆ. ಎಸ್ ಅದು 2 ಕೋಟಿ ಜನ ಇರಲಿ ಅಥವಾ 150 ಕೋಟಿ ಜನ ಇರಲಿ, ಫಸ್ಟ್ ಟೈಮ್ ವಾಟ್ ಹಿ ವಾಂಟೆಡ್ ಹಿ ಗಾಟ್ ಇಟ್. ಹೌದು, ಫ್ರೀ ಗುಡ್ ಫ್ಯಾಕ್ಟರ್, ಅದರಲ್ಲಿ ದೆರ್ ಇಸ್ ನೋ ಡೌಟ್. ಐ ಥಿಂಕ್ ಏನು ಬೇಕಿತ್ತು ಅದು ಸಿಕ್ಕಿದೆ. ಉಳಿದದ್ದು ಇನ್ನು ನೆಕ್ಸ್ಟ್ ಡಿಟೇಲ್ಡ್ ಬಜೆಟ್ ಬಂದಾಗ ನಮಗೆ ಸಿಕ್ಕಿದ್ರೆ 6 o'clock ಡಿಸ್ಕಷನ್ ಅಲ್ಲಿ ವಿ ವಿಲ್ ಟೇಕ್ ಅಪ್ ದಟ್. ಎಸ್